ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಔಷಧಿಗಳು ಮತ್ತು ಗಿಡಮೂಲಿಕೆಗಳು ನಿಮಗೆ ಸಿಗದೇ ಇದ್ದಂಥ ಪಕ್ಷದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿದರೆ ದೇಶದ ಎಲ್ಲ ರಾಜ್ಯಗಳಿಗೂ ಕೊರಿಯರ್ ಮೂಲಕ ಔಷಧಿಯನ್ನು ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು. ಸ್ನೇಹಿತರೆ, ಸ್ತ್ರೀಯರಲ್ಲಿ ಮುಟ್ಟಿನ ಸಮಸ್ಯೆ ಅಂದರೆ ಮಾಸಿಕವಾಗಿ ಪ್ರತಿ ತಿಂಗಳು ಬಂದು ಸರಿಯಾದ ರೀತಿಯಲ್ಲಿ ಮುಟ್ಟಾಗ್ತಾ ಇರೋದಿಲ್ಲ, ಒಂದು ಕಾರಣ. ಮತ್ತು ಇನ್ನೊಂದು, ಆ ಮುಟ್ಟು ಆದಮೇಲೆ ಒಂದು 4 ರಿಂದ 5 ದಿವಸ 6 ದಿವಸ ರಕ್ತಸ್ರಾವ ಹೋಗಬೇಕು, ಅದು ಆಗ್ತಾ ಇರೋದಿಲ್ಲ ಕೆಲವರಿಗೆ. ಮತ್ತು ಒಂದು ತಿಂಗಳಲ್ಲಿ 2-3 ಬಾರಿ ಮುಟ್ಟಾಗ್ತಕ್ಕಂಥದ್ದು. ಈ ಎಲ್ಲ ಸಮಸ್ಯೆಗಳನ್ನು ಇವತ್ತು ಕೂಲಂಕುಷವಾಗಿ ಯಾವ ಸಮಸ್ಯೆ ಯಾವುದಕ್ಕೆ ಬರುತ್ತೆ ಮತ್ತು ಯಾವ ಮನೆಮದ್ದನ್ನು ಇದಕ್ಕೆ ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನಾನು ಇವತ್ತು ತೆಗೆದುಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು ಯಾರು ಹೊಸಬರಿದ್ದಾರೆ ಅವ್ರಿಗೂ ತಿಳಿಸ್ಕೊಡಿ. ಮತ್ತು ತಿಳಿದೇ ಇರತಕ್ಕಂಥ ಯಾವುದೇ ವಿಷಯವನ್ನು ಕಮೆಂಟ್ಸ್ ಮಾಡಿ ಸ್ನೇಹಿತರೆ, ದಯಮಾಡಿ. ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮತ್ತು ನಾನು ಈ ವಿಡಿಯೋದಲ್ಲಿ ತಿಳಿಸಿರ್ತಕ್ಕಂಥ ಔಷಧಿಗಳು ನಿಮಗೆ ದೊರೆಯದೇ ಇದ್ದ ಪಕ್ಷದಲ್ಲಿ ತುಂಬ ಹತ್ತಿರ ಇರತಕ್ಕಂಥವ್ರು ಆಶ್ರಮಕ್ಕೆ ಭೇಟಿ ಮಾಡಿ ಪ್ರತಿ ಭಾನುವಾರ ಇಲ್ಲಿ ಔಷಧಿಯನ್ನು ಪಡಿಬೋದು. ಮತ್ತು ತುಂಬ ದೂರದ ಊರುಗಳಲ್ಲಿ ಇರ್ತಕ್ಕಂಥವ್ರು ಕೊರಿಯರ್ ಮೂಲಕ ನಮ್ಮ ಮೊಬೈಲ್ನಲ್ಲಿ ಬರ್ತಕ್ಕಂಥ, ನಮ್ಮ ವಿಡಿಯೋದಲ್ಲಿ ಬರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಕೊರಿಯರ್ ಮೂಲಕ ನಿಮ್ಮ ವಿಳಾಸಕ್ಕೆ ಔಷಧಿಯನ್ನು ತೆಗೆದುಕೋಬೋದು. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಮುಟ್ಟಿನ ಸಮಸ್ಯೆ ಯಾವ ರೀತಿಯಲ್ಲಿ ಹೆಣ್ಣು ಮಕ್ಕಳನ್ನು ಕಾಡುತ್ತೆ, ಇದಕ್ಕೆ ತಕ್ಕ ಪರಿಹಾರ ಏನು, ತಕ್ಕ ಮನೆಮದ್ದು. ತುಂಬ ದುಬಾರಿ ಔಷಧಿಗಳು ಯಾವುದನ್ನು ನಾನು ನಿಮಗೆ ಸಜೆಸ್ಟ್ ಮಾಡೋದಿಲ್ಲ. ಕೈಗೆ ನಿಲುಕುವಷ್ಟು ಖರ್ಚಿನಲ್ಲಿ ಮನೆಯಲ್ಲೇ ಇರತಕ್ಕಂಥ ಪದಾರ್ಥವನ್ನು ಬಳಸಿ ಮತ್ತು ಗಿಡಮೂಲಿಕೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ಸ್ನೇಹಿತರೆ, ಮೊದಲನೇದಾಗಿ ದಿನಕ್ಕೆ 3-4 ಬಾರಿ ರಕ್ತಸ್ರಾವ ಹೋಗ್ತಾ ಇರ್ತದೆ. ತುಂಬ ಸುಸ್ತಾಗ್ಬಿಡ್ತಾರೆ. ಬೆನ್ನು ಎಳ್ತಾ ಬರುತ್ತೆ, ಹೊಟ್ಟೆ ನುಲುಚ್ದಂಗೆ ಆಗ್ತಾ ಇರ್ತದೆ, ಬೆನ್ನು ಎಳ್ತಾ ಬರುತ್ತೆ, ತುಂಬ ಸುಸ್ತಾಗ್ತದೆ. ಇಂಥ ಸಮಸ್ಯೆ ಇರಬೇಕಾದ್ರೆ ಏನು ಮಾಡಬೇಕಂತಂದರೆ, ನಿಂಬೆ ರಸವನ್ನು ದಿನಕ್ಕೆ 3 ರಿಂದ 4 ಬಾರಿ ನಿಂಬೆ ರಸವನ್ನು ಹಿಂಡಿಕೊಂಡು ಕುಡಿಬೇಕು. ಸ್ನೇಹಿತರೆ, ನೀರಿನಲ್ಲಿ ನಿಂಬೆ ರಸವನ್ನು ಹಿಂಡ್ಕೊಂಡು ಕುಡಿರಿ. ಶುಗರ್ ಸಮಸ್ಯೆ ಇಲ್ಲದೆ ಇರ್ತಕ್ಕಂಥವ್ರು, ಶುಗರ್ ಕಾಯಿಲೆ ಸಮಸ್ಯೆ ಇಲ್ಲದೆ ಇರ್ತಕ್ಕಂಥವ್ರು ಏನು ಮಾಡಬೇಕಂತಂದರೆ, ಸ್ವಲ್ಪ ಸಕ್ಕರೆಯನ್ನು ಮಿಕ್ಸ್ ಮಾಡಿ ನಿಂಬೆ ರಸವನ್ನು ಕುಡಿಯೋದ್ರಿಂದ ಥಟ್ಟಂತ 3-4 ಬಾರಿ ಆಗ್ತಕ್ಕಂಥ ರಕ್ತಸ್ರಾವ ದಿನಕ್ಕೆ 1 ಬಾರಿ ಮತ್ತು ಕಡಿಮೆ ಆಗ್ತಾ ಬರ್ತದೆ. ಸ್ನೇಹಿತರೆ, ಮತ್ತು ಪ್ರತಿ ತಿಂಗಳು ಸರಿಯಾಗಿ ಮುಟ್ಟು ಆಗದೇ ಇರ್ತಕ್ಕಂಥವ್ರು ಏನು ಮಾಡಬೇಕಂತಂದರೆ, ಹುರುಳಿಕಾಳು ಗೊತ್ತು ಸ್ನೇಹಿತರೆ ನಿಮಗೆ. ಹುರುಳಿಕಾಳಿನ ಜೊತೆಗೆ ಈ ಪರಂಗಿ ಗಿಡದ ಚಕ್ಕೆಯನ್ನು ತೆಗೆದುಕೋಬೇಕು. ಪರಂಗಿ ಗಿಡ ಏನಿದೆ ಅದರ ಚಕ್ಕೆಯನ್ನು ತೆಗೆದುಕೋಬೇಕು. ಪರಂಗಿ ಗಿಡ ಮತ್ತು ಹುರುಳಿಕಾಳನ್ನು ಏನು ಮಾಡಬೇಕು, ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಬೆಲ್ಲವನ್ನು ಹಾಕಿ ಸಾಕಾಗುವಷ್ಟು ನೀರನ್ನು ಹಾಕಿ ಕಷಾಯ ಮಾಡಬೇಕು. ಈ ಕಷಾಯವನ್ನು ಪ್ರತಿದಿನ ಕುಡಿತಾ ಬಂದರೆ, ಯಾರಿಗೆ ಪ್ರತಿ ತಿಂಗಳು ಮುಟ್ಟು ಸರಿಯಾಗಿ ಆಗ್ತಾಯಿಲ್ಲ ಅಂಥವರು ಸರಾಗವಾಗಿ ಪ್ರತಿ ತಿಂಗಳು ಮುಟ್ಟು ಆಗೋದಕ್ಕೆ ಶುರುವಾಗುತ್ತೆ. ಸ್ನೇಹಿತರೆ, ಈ ಒಂದು ಅದ್ಭುತವಾದ ಮನೆಮದ್ದನ್ನು ಮಾಡಿ ಬಳಸಿ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದು, ತುಂಬ ಅನೇಕ ಹೆಣ್ಣು ಮಕ್ಕಳಲ್ಲಿ, ಅನೇಕ ಹೆಂಗಸರಲ್ಲಿ ಬರ್ತಕ್ಕಂಥ ಒಂದು ಸಮಸ್ಯೆ, ಗರ್ಭಕೋಶದ ಒಳಗಡೆ ಸಣ್ಣ ಸಣ್ಣ ಗುಳ್ಳೆಗಳಾಗಿ ಅಲ್ಲೂ ಕೂಡ ಕಿವು ರಕ್ತ ಬರ್ತಕ್ಕಂಥ ತುಂಬ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ. ಈ ಗರ್ಭಾಶಯದ ಸಮಸ್ಯೆ ಇರ್ತಕ್ಕಂಥವ್ರು ಏನು ಮಾಡಬೇಕಂತಂದರೆ, ಗರ್ಭಕೋಶದಲ್ಲಿ ಆ ಗುಳ್ಳೆಗಳಾಗ್ತಕ್ಕಂಥ ಸಮಸ್ಯೆ ಇರೋರು ಏನು ಮಾಡಬೇಕಂದ್ರೆ, ನಂದಿ ಬಟ್ಲು ನಾವು ಕೇಳಿದ್ದೀವಿ. ನಂದಿ ಬಟ್ಲು ಹೂವು ಏನಿದೆ ಅದರ ಎಲೆಗಳನ್ನು ಕಿತ್ಕೋಬೇಕು. ಅದರ ಎಲೆಗಳನ್ನು ಕಿತ್ಕೊಂಡು ಅದನ್ನು ಚೆನ್ನಾಗಿ ತೊಳಿಬೇಕು. ಸ್ನೇಹಿತರೆ, ಒಂದು 3-4 ಬಾರಿ ಚೆನ್ನಾಗಿ ಅದನ್ನು ತೊಳಿಬೇಕು. ತೊಳೆದು ಏನು ಮಾಡಬೇಕಂದ್ರೆ, ರಾತ್ರಿ ನೀರಿನಲ್ಲಿ ಉನಿ ಹಾಕಬೇಕು ಎಲೆಗಳನ್ನು. ಮತ್ತು ಕೆಂಪು ಅಕ್ಕಿ, ನಾವೇನು ಕೆಂಪು ಅಕ್ಕಿನಲ್ಲಿ ಬಿಳಿ ಅಕ್ಕಿ ಮತ್ತು ಕೆಂಪು ಅಕ್ಕಿ ಬರುತ್ತೆ. ಈ ಕೆಂಪು ಅಕ್ಕಿನ ಏನು ಮಾಡಬೇಕಂದ್ರೆ, ಒಂದು 2 ರಿಂದ 3 ಸ್ಪೂನ್ ಕೆಂಪು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಅದನ್ನು ರಾತ್ರಿ ನೀರಿನಲ್ಲಿ ನೆನೆ ಹಾಕಬೇಕು. ಈ ನೆನೆ ಹಾಕಿರ್ತಕ್ಕಂಥ ಕೆಂಪು ಅಕ್ಕಿ ಮತ್ತು ನಂದಿ ಬಟ್ಲು ಆ ಎಲೆಯನ್ನು, ಹೂವಿನ ಎಲೆಯನ್ನು ತೆಗೆದುಕೊಂಡು ಚೆನ್ನಾಗಿ ರುಬ್ಬಬೇಕು. ಚೆನ್ನಾಗಿ ರುಬ್ಬಿ ಅದರ ರಸವನ್ನು ಶೋಧಿಸಿ ತಗೊಂಡು ಅದರ ರಸವನ್ನು ತೆಗೆದುಕೊಂಡು ಹಾಲಿನಲ್ಲಿ ಹಾಕಿ ಖಾಲಿ ಹೊಟ್ಟೆನಲ್ಲಿ ಕುಡಿತಾ ಬಂದರೆ
ಗರ್ಭಾಶಯದಲ್ಲಿರ್ತಕ್ಕಂಥ ಗರ್ಭಕೋಶದಲ್ಲಿರ್ತಕ್ಕಂಥ ಸಮಸ್ಯೆಗಳು ಪರಿಹಾರವಾಗಿ ಸಂತಾನ ಸಮಸ್ಯೆ ಇರೋರಿಗೂ ಕೂಡ ಸುಗಮವಾಗುತ್ತೆ ಸ್ನೇಹಿತರೆ. ಇದೊಂದು ಅದ್ಭುತವಾದ ಮನೆಮದ್ದು. ದಯಮಾಡಿ 100ಕ್ಕೆ 100 ರಿಸಲ್ಟ್ ಕೊಡ್ತಕ್ಕಂಥ ಈ ಮನೆಮದ್ದನ್ನು ಮಾಡಿ ಬಳಸಿ. ಸಮಸ್ಯೆ ಇರ್ತಕ್ಕಂಥವ್ರು ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತೀನಿ ಸ್ನೇಹಿತರೆ. ಮತ್ತು ಶಿವಾನಂದಾಶ್ರಮದಲ್ಲಿ ಪ್ರತಿ ಭಾನುವಾರ ಕಣ್ಣಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳನ್ನು ಹಾಕ್ತೀವಿ. ಮತ್ತು ಕುಡಿತದ ಹಚ್ಚಿಂದ ಯಾರು ಹೊರಗಡೆ ಬರಬೇಕು ಅಂತ ಅಂದ್ಕೊಂಡಿದ್ದೀರ ಅಂಥವ್ರಿಗೆ ಔಷಧಿನ ಕೊಡ್ತೀವಿ. ಸಮಸ್ಯೆ ಇರತಕ್ಕಂಥವ್ರು ದಯಮಾಡಿ ಇಲ್ಲಿ ಸಂಪರ್ಕಿಸಿ, ನಿಮ್ಮ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ. ಇನ್ನು ಸಾವಿರಾರು ಗಿಡಮೂಲಿಕೆ ಮತ್ತು ಸಾವಿರಾರು ಮನೆಮದ್ದುಗಳ ಜೊತೆಯಲ್ಲಿ ನಾನು ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ವಾಚ್ ಮಾಡ್ತೀರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು. ನಮಸ್ಕಾರ ಸ್ನೇಹಿತರೆ.